ಸ್ನೇಹಿತರೆ, ಒಮ್ಮೆ ಶಿವ ಮತ್ತು ತಾಯಿ ಪಾರ್ವತಿ ಕೈಲಾಸ ಪರ್ವತದ ಮೇಲೆ ಕುಳಿತಿದ್ದಾಗ ಶಿವನು ತಾಯಿ ಪಾರ್ವತಿಗೆ ಹೇಳುತ್ತಾನೆ, ಓ ಪಾರ್ವತಿ, ಒಬ್ಬ ವ್ಯಕ್ತಿ ಎಷ್ಟೇ ಬಡವನಾಗಿದ್ದರೂ ಈ 4 ಜನರನ್ನು ಯಾವಾಗಲೂ ಅವರೊಂದಿಗೆ ಇಟ್ಟುಕೊಳ್ಳಬೇಕು, ಅವರನ್ನು ಎಂದಿಗೂ ಅವಮಾನಿಸಬಾರದು. ಆಗ ತಾಯಿ ಪಾರ್ವತಿ ಹೇಳುತ್ತಾಳೆ, ಓ ದೇವರೇ ಮಹಾದೇವ, ಈ ಕಲಿಯುಗದಲ್ಲಿ ಆ 4 ವ್ಯಕ್ತಿಗಳು ಯಾರು ಎಂದು ಹೇಳುತ್ತಾನೆ. ಓ ಪಾರ್ವತಿ, ನಾನು ಇಂದು ಭೂಲೋಕದಲ್ಲಿದ್ದೇನೆ, ಆದರೆ ನಾನು ಹಾವಿನ ರೂಪವನ್ನು ತೆಗೆದುಕೊಂಡು ಮುದುಕಿಯ ಬಳಿಗೆ ಹೋಗುತ್ತೇನೆ. ಓ ದೇವಿಯು ಎಷ್ಟು ವರ್ಷಗಳಿಂದ ನನ್ನನ್ನು ಪೂಜಿಸುತ್ತಿದ್ದಾಳೆ, ನೀವು ಇದನ್ನು ಎಚ್ಚರಿಕೆಯಿಂದ ಕೇಳಿದರೆ ಮಾನವರು ಮಾಡುವ ತಪ್ಪುಗಳನ್ನು ನೀವು ತಪ್ಪಿಸುತ್ತೀರಿ. ಮಹಾಪಾಪದ ಒಂದು ಭಾಗ. ಮತ್ತು ಒಬ್ಬ ವ್ಯಕ್ತಿಯು ಬಡತನದಲ್ಲಿ ಯಾವ ತಪ್ಪುಗಳನ್ನು ಮಾಡುತ್ತಾನೆ ಎಂದು ನಾನು ನಿಮಗೆ ಹೇಳುತ್ತೇನೆ, ಆದ್ದರಿಂದ ಅವನು ಯಾವಾಗಲೂ ಬಡತನದ ಜಟಿಲದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಆದ್ದರಿಂದ ಓ ದೇವಿ, ಈ ಕಥೆಯನ್ನು ಓದಿ. ಈ ಮೂಲಕ ಭೂಮಿಯ ಮೇಲಿನ ಪ್ರತಿಯೊಂದು ಮನಸ್ಸು ಈ ಅಮೂಲ್ಯವಾದ ಮಾಹಿತಿಯನ್ನು ಪಡೆಯಲಿದೆ. ಆದ್ದರಿಂದ ಸ್ನೇಹಿತರೆ, ನೀವು ಈ ಕಥೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಆಗ ಶಿವನು ಹೇಳುತ್ತಾನೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ವಸ್ತುವು ಉಪಯುಕ್ತವಾಗಿದೆಯೆಂದು ನಿಮಗೆ ತಿಳಿದಿಲ್ಲ. ಓ ದೇವಿ, ನೀವು ಹೊಂದಿರಬೇಕು. ಸಾಮಾನ್ಯವಾಗಿ ಭೂಮಿಯ ಮೇಲೆ ಕುಟುಂಬದ ಮಹಿಳೆಯರು ಹೆಚ್ಚಾಗಿ ವಿವಾದಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವೊಮ್ಮೆ ಒಂದು ವಿಷಯದ ಮೇಲೆ ಮತ್ತು ಕೆಲವೊಮ್ಮೆ ಇನ್ನೊಂದು ವಿಷಯದ ಬಗ್ಗೆ ಕುಟುಂಬದಲ್ಲಿ ಸಣ್ಣ ವಿಷಯಗಳಿಗೆ ಸಹ ಆಗಾಗ್ಗೆ ಉದ್ವಿಗ್ನತೆ ಇರುತ್ತದೆ. ಇದು ಸಂಭವಿಸುತ್ತದೆ. ಆದರೆ ದೊಡ್ಡ ಕುಟುಂಬಗಳನ್ನು ಹೊಂದಿರುವವರಲ್ಲಿ ವಿವಾದಗಳು ಹಗಲು ರಾತ್ರಿ ನಡೆಯುತ್ತಲೇ ಇರುತ್ತವೆ. ಸಣ್ಣ ವಿಷಯಗಳು ಅಂತಹ ದೊಡ್ಡ ಜಗಳಗಳಾಗಿ ಬದಲಾಗುತ್ತವೆ. ಅದು ಮಗುವಾಗಿದ್ದರೂ ಸಹ ಇದರ ಪರಿಣಾಮವಾಗಿ ಕುಟುಂಬದ ಪುರುಷರು ಸಹ ನಷ್ಟ ಮತ್ತು ದುಃಖವನ್ನು ಎದುರಿಸಬೇಕಾಗುತ್ತದೆ. ಇದು ವ್ಯಕ್ತಿಯ ಸಂಘರ್ಷವು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅದು ಆರ್ಥಿಕ, ಸಮಯ ಮತ್ತು ದೈಹಿಕ ನಷ್ಟವನ್ನು ಒಳಗೊಂಡಿರುತ್ತದೆ. ದೇವಿ, ಯಾವ ಮನೆಯಲ್ಲಿ ಕುಟುಂಬದ ಹೆಂಗಸರು ಜಗಳವಾಡುತ್ತಾರೋ ಅಲ್ಲಿ ಸುಖ ಶಾಂತಿ ಶಾಶ್ವತವಾಗಿ ಕೊನೆಗೊಳ್ಳುತ್ತದೆ. ಅಂದರೆ ಅಂತಹ ಮನೆಯಲ್ಲಿ ಸಮೃದ್ಧಿ ಇರುವುದಿಲ್ಲ ಮತ್ತು ಜೀವನದಲ್ಲಿ ಅನೇಕ ಕಷ್ಟಗಳು ಎದುರಾಗುತ್ತವೆ, ಸಮಸ್ಯೆಗಳು ಉದ್ಭವಿಸುತ್ತವೆ. ನೀವು ಈ ಕಥೆಯನ್ನು ಕೇಳುತ್ತಿದ್ದರೆ ಅದನ್ನು ಸಂಪೂರ್ಣವಾಗಿ ಆಲಿಸಿ. ಈ ಪವಿತ್ರ ಕಥೆಯನ್ನು ಸಂಪೂರ್ಣವಾಗಿ ಕೇಳುವ ಮೂಲಕ ನೀವು ಬಯಸಿದ ಫಲಿತಾಂಶವನ್ನು ಪಡೆಯುತ್ತೀರಿ. ಆದುದರಿಂದ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಭೋಲೆನಾಥನಿಗೆ ಅಗೌರವ ತೋರದಿರಿ. ಆಗ ಶಿವನು ತನ್ನ 2 ಗಂಡು ಮಕ್ಕಳೊಂದಿಗೆ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಅವಳಿಗೆ ಕೇವಲ 2 ಗಂಡು ಮಕ್ಕಳಿದ್ದರು. ಆದ್ದರಿಂದ ಅವರ ಕುಟುಂಬದಲ್ಲಿ ಒಟ್ಟು 3 ಮಂದಿ ಇದ್ದರು. ಆಕೆಯು ತನ್ನ ಮಕ್ಕಳೊಂದಿಗೆ ಆ ಸಣ್ಣ ಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಈ 3 ಜೀವನವು ಕಾಲಾನಂತರದಲ್ಲಿ ಗಂಡು ಮಕ್ಕಳ ಮದುವೆಯಾದಾಗ ಸ್ವಲ್ಪ ಸಮಯದವರೆಗೆ ಮನೆಗೆ ಬಂದರು. ಮನೆಯಲ್ಲಿ ಬಹಳ ಪ್ರೀತಿ ಮತ್ತು ಎಲ್ಲರೂ ಒಟ್ಟಿಗೆ ವಾಸಿಸುತ್ತಿದ್ದರು. ಆದರೆ ಸಮಯ ಕಳೆದಂತೆ 2 ಸೊಸೆಗಳು ಜಗಳವಾಡಲು ಪ್ರಾರಂಭಿಸಿದರು. ಕೆಲವೊಮ್ಮೆ ಯಾವುದೋ ವಿಷಯಕ್ಕೆ ಮತ್ತು ಕೆಲವೊಮ್ಮೆ ಯಾವುದೋ ವಿಷಯಕ್ಕೆ ಹಿರಿಯ ಸೊಸೆ ಹೇಳುತ್ತಿದ್ದರು. ಕಿರಿಯ ಸೊಸೆಗೆ, ನೀನು ಹೀಗೆ ಮಾಡು, ಅವಳು ಹಾಗೆ ಮಾಡುತ್ತಾಳೆ, ಹಾಗಾಗಿ ಅವರು ನಮಗೆ ಹೀಗೆ ಮಾಡಿದರು. ಅವರು ಕಿರಿಯ ಸೊಸೆಗೆ ನಕಾರಾತ್ಮಕವಾಗಿ ಹೇಳುತ್ತಿದ್ದರು. ಮತ್ತು ಒಂದು ದಿನ ಕಿರಿಯ ಮಗಳು ಜಗಳವಾಡುತ್ತಿದ್ದರು. ಅತ್ತೆಗೆ ಅವಕಾಶ ಸಿಕ್ಕಿತು. ಹಿರಿಯ ಸೊಸೆಯೊಂದಿಗೆ ಜಗಳವಾಡಿದಳು. ಕೆಲವೊಮ್ಮೆ ನೀನು ಈ ಮನೆ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ, ಕೆಲವೊಮ್ಮೆ ನಿನ್ನ ಪಾಲಿನ ಕೆಲಸ ಮಾಡು ಎಂದು ಹೇಳುತ್ತಿದ್ದಳು. ನನ್ನ ಕೆಲಸವನ್ನು ನಾನು ಮಾಡುತ್ತೇನೆ. ಕೆಲವೊಮ್ಮೆ ನೀವು ಆರಾಮವಾಗಿ ಸುಳ್ಳು ಹೇಳುತ್ತೀರಿ ಮತ್ತು ನಾನು ದಿನವಿಡೀ ಕೆಲಸ ಮಾಡುತ್ತೇನೆ ಎಂದು ಅವಳು ಹೇಳುತ್ತಿದ್ದಳು. ಈ ಕಾರಣಕ್ಕಾಗಿಯೇ ಕಿರಿಯ ಸೊಸೆಯು ಹಿರಿಯ ಸೊಸೆಯೊಂದಿಗೆ ಜಗಳವಾಡಲು ಪ್ರಾರಂಭಿಸಿದರು. ಇದು ಅವರ ದೈನಂದಿನ ದಿನಚರಿಯಾಗಿದೆ. ಈಗ ಈ ಸೊಸೆಯರ ನಡುವಿನ ಜಗಳ ನೋಡಿ ಮುದುಕಿಯೂ ದುಃಖಿತಳಾದಳು. ಆದರೆ ಅದು ಅವಳ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಒಂದು ದಿನ, ನಾವು 3 ಮನೆಯಲ್ಲಿ ವಾಸಿಸುತ್ತಿದ್ದಾಗ ನಾವು ಒಂದು ಸಣ್ಣ ಜಾಗದಲ್ಲಿ ಬದುಕಲು ಸಾಧ್ಯವಾಯಿತು ಮತ್ತು ಈಗ ನಾವು 5 ಜನರಿದ್ದೇವೆ. ಆದ್ದರಿಂದ ನಮ್ಮ ಮನೆಯ ಖರ್ಚುಗಳನ್ನು ಪೂರೈಸಲಾಗುತ್ತಿಲ್ಲ. ಬಹುಶಃ ಇದು ಕಾರಣ ಎಂದು ಭಾವಿಸಿದರು. ಈ ಕಾರಣಕ್ಕಾಗಿ ಮುದುಕಿಯು ತನ್ನ 2 ಗಂಡು ಮಕ್ಕಳಿಗೆ ಅವರು ವಿದೇಶಕ್ಕೆ ಹೋಗಿ ಕೆಲಸ ಹುಡುಕಬೇಕು ಮತ್ತು ಹಣವನ್ನು ತರಬಹುದು ಮತ್ತು ಮನೆಗೆ ಹಣ ಬಂದಾಗ ಈ ಜಗಳವು ಕೊನೆಗೊಳ್ಳುತ್ತದೆ ಎಂದು ಹೇಳಿದರು. ಆಗ ಅವಶ್ಯಕತೆಗಳು ಈಡೇರುತ್ತವೆ ಮತ್ತು ಪರಸ್ಪರ ಜಗಳ ನಿಲ್ಲುತ್ತದೆ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಗೆ ಹಣವಿಲ್ಲದಿದ್ದಾಗ ಅವನ ದೈನಂದಿನ ಅಗತ್ಯಗಳು ಈಡೇರುವುದಿಲ್ಲ. ಎರಡನೆಯದಾಗಿ, ಜಗಳಗಳ ಮೂಲ ಕಾರಣವೆಂದರೆ ಒಬ್ಬ ವ್ಯಕ್ತಿಯು ಅಗತ್ಯಕ್ಕಿಂತ ಹೆಚ್ಚಾಗಿ ನಿಷ್ಫಲನಾಗಿರುತ್ತಾನೆ ಮತ್ತು ನಂತರ ಅವನು ಯಾರೊಂದಿಗಾದರೂ ಜಗಳವಾಡುತ್ತಾನೆ. ಮೂರನೆಯ ಕಾರಣವೆಂದರೆ ಒಬ್ಬ ವ್ಯಕ್ತಿಯು ಜವಾಬ್ದಾರಿಯಿಂದ ಓಡಿಹೋಗುತ್ತಾನೆ. ಅವನು ತನ್ನ ಪಾಲಿನ ಕೆಲಸದಿಂದ ನುಣುಚಿಕೊಳ್ಳುತ್ತಾನೆ, ಕುಳಿತುಕೊಂಡು ತಿನ್ನಲು ಬಯಸುತ್ತಾನೆ. ಆಗ ಆ ಮನೆಯಲ್ಲಿ ಜಗಳಗಳು ನಡೆಯುವುದು ಅನಿವಾರ್ಯವಾಗಿದೆ. ವ್ಯಕ್ತಿ ಅಸೂಯೆ.
ಇನ್ನೊಬ್ಬ ವ್ಯಕ್ತಿ ಪ್ರಗತಿ ಹೊಂದುತ್ತಿರುವುದನ್ನು ನೋಡಿದರೆ ಮತ್ತು ಸ್ವತಃ ಪ್ರಗತಿ ಸಾಧಿಸಲು ಸಾಧ್ಯವಾಗದಿದ್ದರೆ ಅವನು ಅಸೂಯೆ ಹೊಂದಲು ಪ್ರಾರಂಭಿಸುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಜಗಳವಾಗುತ್ತದೆ. ಸ್ನೇಹಿತರೆ, ಇಬ್ಬರೂ ಮುದುಕಿಯ ಅನುಮತಿಯನ್ನು ಪಡೆದು ಅವರ ಪತ್ನಿಯರಿಗೆ ನಮ್ಮ ಅನುಪಸ್ಥಿತಿಯಲ್ಲಿ ಅವರು ನಮ್ಮ ತಾಯಿಯನ್ನು ನೋಡಿಕೊಳ್ಳುತ್ತಾರೆ ಎಂದು ವಿವರಿಸಿ ಅವರು ಹಣವನ್ನು ಸಂಪಾದಿಸಲು ರಾಜ್ಯಕ್ಕೆ ಹೋದರು. ಅವನ ಸೊಸೆಯಂದಿರು ಇನ್ನೂ ಅತ್ತಿಗೆ ಮತ್ತು ಅತ್ತಿಗೆಯೊಂದಿಗೆ ಹೊಂದಿಕೊಳ್ಳಲಿಲ್ಲ. ಒಂದು ದಿನ ಮುದುಕಿಯು ಹಿರಿಯ ಸೊಸೆಗೆ ನೀನು ದೊಡ್ಡ ಸೊಸೆ ಎಂದು ವಿವರಿಸಿದಳು ಮತ್ತು ಅವಳು ನಿನಗಿಂತ ಚಿಕ್ಕವಳು ಮತ್ತು ನಿಮ್ಮ ಪತಿಯಲ್ಲಿ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದೀರಿ. ಅವಳು ನಿಮಗಿಂತ ಚಿಕ್ಕವಳು, ಆದ್ದರಿಂದ ಅವಳ ಸಣ್ಣ ತಪ್ಪುಗಳನ್ನು ಸಹಿಸಿಕೊಳ್ಳಲು ಕಲಿಯಿರಿ, ಹಿರಿಯರಿಗೆ ತಾಳ್ಮೆಯಿಂದಿರಿ ಎಂದು ಹೇಳಲಾಗುತ್ತದೆ. ಶೋಭಾ ಒಂದು ಸಣ್ಣ ತಪ್ಪನ್ನು ಮಾಡಿದರೆ ಅದನ್ನು ಕ್ಷಮಿಸಿ ಮತ್ತು ಸ್ವೀಕರಿಸಿ, ಏಕೆಂದರೆ ನೀವು ಹಿರಿಯರು ಮತ್ತು ಹಿರಿಯರು ಯಾವಾಗಲೂ ನಿಮ್ಮ ಉಸಿರನ್ನು ಕೇಳುವ ಮೂಲಕ ಹಿರಿಯರಾಗಿರಿ. ಸೊಸೆಯು ಕೋಪದಿಂದ ಕೂಗಿ ಹೇಳಿದಳು, ನೀವು ಕಿರಿಯ ಸೊಸೆಗೆ ನಿಷ್ಠೆಯನ್ನು ತೋರಿಸುತ್ತಿದ್ದೀರಿ. ನೀವು ನನ್ನನ್ನು ಒಪ್ಪಿಸಿ ಅವಳ ಹೋರಾಟದ ಮನೋಬಲವನ್ನು ಹೆಚ್ಚಿಸುತ್ತಿದ್ದೀರಿ. ಅವಳು ಇದನ್ನು ಕೇಳಿದರೆ ಅವಳು ಹೆಚ್ಚು ಹೋರಾಡುತ್ತಾಳೆ ಮತ್ತು ಹೆಚ್ಚು ಉತ್ಪಾದಿಸುತ್ತಾಳೆ. ಮತ್ತೆ ನಮಗೆ ತೊಂದರೆ ಕೊಡುತ್ತೀನಿ ಎಂದರೆ ನೀನು ಅವನಿಗೆ ಜಗಳವಾಡಲು ಅವಕಾಶ ಕೊಡುತ್ತೀಯಾ ಎಂದಳು. ಅವನಿಗೆ ಏನೂ ಹೇಳಬೇಡ. ಮುದುಕಿ ಹೇಳಿದಳು, ನೀನು ಯಾಕೆ ಇಷ್ಟು ಕೋಪಗೊಳ್ಳುತ್ತೀಯ, ಏಕೆಂದರೆ ಮೊದಲು ಹಿರಿಯರು ಮಾತ್ರ ಅರ್ಥಮಾಡಿಕೊಳ್ಳಬೇಕು ಮತ್ತು ನಂತರ ಕಿರಿಯರು ಚಿಕ್ಕವನಿಗೆ ವಿವರಿಸಬೇಕು, ಆಮೇಲೆ ಚಿಕ್ಕವಳಿಗೆ ವಿವರಿಸಬೇಕು. ಮುದುಕಿಯ ಮಾತು ಕೇಳಿ ದೊಡ್ಡ ಸೊಸೆ ಸ್ವಲ್ಪ ಕೆಲಸ ಮಾಡಿ ಮರುದಿನ ಹೊರಟು ಹೋದಳು. ಮತ್ತೆ ಜಗಳವಾಯಿತು. ಆಗ ಮುದುಕಿಯು ಕಿರಿಯ ಸೊಸೆಯ ಬಳಿಗೆ ಹೋಗಿ ವಿವರಿಸುತ್ತಾಳೆ, ನೋಡು ಸೊಸೆ, ಅವಳು ನಿನಗಿಂತ ದೊಡ್ಡವಳು ಮತ್ತು ನೀನು ಚಿಕ್ಕವಳು, ಹಾಗಾದರೆ ನೀವು ಯಾಕೆ ಹೀಗೆ ಜಗಳವಾಡುತ್ತೀರಿ? ಮನೆಯಲ್ಲಿ ಮತ್ತೆ ಮತ್ತೆ ಜಗಳವಾಡಿ, ಅಂದರೆ ನನ್ನ ಮಗ ಮನೆಯಲ್ಲಿ ಇಲ್ಲ, ಹಣ ಸಂಪಾದಿಸಲು ರಾಜ್ಯಕ್ಕೆ ಹೋಗಿದ್ದಾನೆ ಮತ್ತು ನೀವು ಇಲ್ಲಿ ಜಗಳವಾಡುತ್ತೀರಿ. ಸ್ಥಳೀಯರು ಮತ್ತು ನೆರೆಹೊರೆಯವರು ನಮ್ಮನ್ನು ನೋಡಿ ನಗುವುದು ಸರಿಯಲ್ಲ. ಮನೆಯಲ್ಲಿ ಪ್ರೀತಿ ಇದ್ದಾಗ ಕಿರಿಯ ಮಗಳು ಮನೆಯಲ್ಲಿ ಶಾಂತಿಯಿಂದ ಮತ್ತು ಪ್ರೀತಿಯಿಂದ ಬಾಳು. ಈ ಮುದುಕಿಯು ಹಿರಿಯ ಸೊಸೆಯ ಪರವಾಗಿ ನಿಂತಿದ್ದಾಳೆ ಎಂದು ಭಾವಿಸಿದ ಕಿರಿಯ ಸೊಸೆ, ಹೇ ಮುದುಕಿಯೇ, ನಮಗೆ ಹೆಚ್ಚು ತಿಳುವಳಿಕೆ ನೀಡಲು ಪ್ರಯತ್ನಿಸಬೇಡ, ಇಲ್ಲದಿದ್ದರೆ ನಾನು ನಿನ್ನನ್ನು ಅವಮಾನಿಸುತ್ತೇನೆ. ನೀವು ನಿಮ್ಮ ಹಿರಿಯ ಸೊಸೆಯನ್ನು ಪ್ರೀತಿಸುತ್ತೀರಿ ಎಂದು ನನಗೆ ತಿಳಿದಿದೆ. ನೀವು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೀರಿ ಮತ್ತು ನನ್ನ ಕಣ್ಣುಗಳಲ್ಲಿ ಕಣ್ಣೀರಿಟ್ಟು ನೋಡಬೇಡಿ. ಕಿರಿಯ ಸೊಸೆಗೆ ವಿವರಿಸಿದ ನಂತರ ಮುದುಕಿ ಕೂಡ ಹೊರಟು ಹೋದರು ಮತ್ತು ಅವರಿಬ್ಬರಿಗೂ ಕೆಟ್ಟ ಬುದ್ಧಿವಂತಿಕೆಯಿದೆ ಎಂದು ಭಾವಿಸಿದರು. ನಾನು ಅವರಿಗೆ ವಿವರಿಸಿದರೆ ಒಪ್ಪುವುದಿಲ್ಲ. ನಂತರ ಅವಳು ನನ್ನನ್ನು ಪ್ರಶ್ನಿಸುತ್ತಾಳೆ ಮತ್ತು ನನ್ನೊಂದಿಗೆ ಜಗಳವಾಡುತ್ತಾಳೆ. ಆಗ ಅವಳು ತನ್ನ ಗೌರವವನ್ನು ಉಳಿಸಲು ಬಯಸಿದರೆ ಅದು ಉತ್ತಮ ಎಂದು ಅವರು ಅವರಿಗೆ ವಿವರಿಸುವುದನ್ನು ನಿಲ್ಲಿಸಬೇಕು. ಒಬ್ಬರ ಮಾತಿಗೆ ಪ್ರಾಮುಖ್ಯತೆ ಇಲ್ಲ ಎಂದು ಹೇಳಿ ಮಾತನಾಡುವುದಕ್ಕಿಂತ ಮೌನವಾಗಿರುವುದು ಒಳ್ಳೆಯದು. ನಾನು ಹೇಳುವುದನ್ನು ಯಾರೂ ಇಷ್ಟಪಡುವುದಿಲ್ಲ ಎಂದು ಮುದುಕಿ ಯೋಚಿಸಿದರು. ನನ್ನ ಕೈಯೆತ್ತಿ ಇವರಿಬ್ಬರೂ ಯಾವಾಗಲಾದರೂ ಅವಳು ನನ್ನನ್ನು ಹೊಡೆಯಲು ಪ್ರಾರಂಭಿಸಿದರೆ ನನ್ನ ಮುಖವನ್ನು ತೋರಿಸಲು ನನಗೆ ಸಾಧ್ಯವಾಗುವುದಿಲ್ಲ, ಹಾಗಾಗಿ ಅವಳಿಗೆ ವಿವರಿಸಲು ನನಗೆ ಕಷ್ಟ. ಸ್ನೇಹಿತರೆ, ಈಗ ಆ ಇಬ್ಬರೂ ಸೊಸೆಯರು ತಮ್ಮ ಉಸಿರನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ. ಮುದುಕಿ ಊಟದ ಬಗ್ಗೆ ಯಾರೂ ಕೇಳುವುದಿಲ್ಲ. ಆ ಮುದುಕಿಯರು ಆ ಮುದುಕಿಯನ್ನು ತುಂಬಾ ದ್ವೇಷಿಸಲು ಶುರುಮಾಡಿದರು. ಈ ಮುದುಕಿಯು ಮನೆಯಿಂದ ಓಡಿಹೋಗಬೇಕು ಅಥವಾ ಸಾಯುತ್ತಾಳೆ ಎಂದು ನಾನು ಭಾವಿಸಿದೆವು. ಆದರೆ ಅವರು ಮುದುಕಿಯನ್ನು ಮನೆಯಿಂದ ಹೊರಹಾಕಲು ಸಾಧ್ಯವಾಗಲಿಲ್ಲ. ಅವರು ತಮ್ಮ ಜಗಳವನ್ನು ಪ್ರಾರಂಭಿಸಿದರು. ಮತ್ತೆ ಮುದುಕ ಕಾಳಗವನ್ನು ಕಿವಿಗೆ ಹಾಕಿಕೊಂಡು ಕೇಳಿದರೆ ಅರ್ಥವಿಲ್ಲದ ಜಗಳ ಕೇಳಬಾರದು ಎಂಬ ಕಾರಣಕ್ಕೆ ಆ ಮಹಿಳೆ ಮಚ್ಚನ್ನು ಎತ್ತಿಕೊಂಡು ಕಾಡಿಗೆ ಹೋದಳು. ಮುದುಕಿ ಹುಲ್ಲು ಕಡಿಯಲು ಹೊರಟು ಸಾಯಂಕಾಲ ಹಿಂದಿರುಗಿದಳು. ಕಾದಾಟ ಶುರುವಾದಾಗ ಮುದುಕಿ ತನ್ನ ಮಚ್ಚನ್ನು ಎತ್ತಿಕೊಂಡು ಹುಲ್ಲು ಕಡಿಯಲು ಕಾಡಿನ ಕಡೆಗೆ ಹೋಗುತ್ತಾಳೆ. ಆ ಮುದುಕಿಯ ಈ ಅವಸ್ಥೆಯನ್ನು ನೋಡಿದ ಭಗವಾನ್ ಶಿವನು ಹಾವಿನ ರೂಪ ತಾಳುತ್ತಾನೆ. ಕಾಡು ಹೋಗೋಣ. ಆ ಮುದುಕಿಯು ಕಾಡಿನಲ್ಲಿ ಹುಲ್ಲು ಕಡಿಯುತ್ತಿದ್ದಾಗ ಅಲ್ಲಿಗೆ ಬಂದಿದ್ದ ದೊಡ್ಡ ಹಾವನ್ನು ನೋಡಿದ ಮುದುಕಿಯು ಇವತ್ತು ಸಾಯುವುದಿಲ್ಲ ಎಂದುಕೊಂಡಳು. ಅವಳು ಬದುಕುಳಿಯುತ್ತಾಳೆ ಮತ್ತು ಹಾವು ಖಂಡಿತವಾಗಿಯೂ ಅವಳನ್ನು ತಿನ್ನುತ್ತದೆ. ಮುದುಕಿ ಭಯದಿಂದ ನಡುಗುತ್ತಿರುವುದನ್ನು ನೋಡಿ ಹಾವು ಮನುಷ್ಯ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸಿತು. ತಾಯಿ, ಭಯಪಡಬೇಡ, ನಾನು ನಿಮಗೆ ಹಾನಿ ಮಾಡುವುದಿಲ್ಲ. ನನ್ನ ದುಃಖವನ್ನು ಹಂಚಿಕೊಳ್ಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮೊಂದಿಗೆ ನಾನು ತುಂಬಾ ಅಸಮಾಧಾನಗೊಂಡಿದ್ದೇನೆ ಮತ್ತು ದುಃಖಿತನಾಗಿದ್ದೆ. ಹಾವು ಮಾನವ ಭಾಷೆಯಲ್ಲಿ ಮಾತನಾಡಿದಾಗ ಅವಳು ಸ್ವಲ್ಪ ಶಾಂತಿಯನ್ನು ಕಂಡುಕೊಂಡಳು ಮತ್ತು ಹಾವು ಮಾನವ ಧ್ವನಿಯಲ್ಲಿ ಮಾತನಾಡುತ್ತಿದೆ ಎಂದು ಭಾವಿಸಿದಳು. ಆಗ ಮುದುಕಿ ಕೇಳಿದಳು, ಓ ನಾಗದೇವನೇ, ನಿನ್ನ ಸಮಸ್ಯೆ ಏನು ಹೇಳು. ಆಗ ಹಾವು ಹೇಳಿತು, ಓ ತಾಯಿ, ನನಗೆ ತುಂಬಾ ದಿನಗಳಿಂದ ಹಸಿದಿದೆ
ನನಗೆ ತಿನ್ನಲು ಏನೂ ಸಿಗುತ್ತಿಲ್ಲ, ನನಗೆ ತಿನ್ನಲು ಏನಾದರೂ ಕೊಟ್ಟರೆ ನನ್ನ ಜೀವ ಉಳಿಯುತ್ತದೆ, ಏಕೆಂದರೆ ನಾನು ವಾಸಿಸುತ್ತಿದ್ದ ಆಶ್ರಮದ ಒಶಿಯೂ ಈಗ ನಿಧನರಾದರು ಮತ್ತು ಆ ಹಸುವಿನ ಹಾಲನ್ನು ನನಗೆ ಕೊಡುತ್ತಿದ್ದರು ಸ್ವತಃ. ಅದಕ್ಕೆ ನಾನು ಬದುಕಿದ್ದೆ. ಆದರೆ ನಮಗೆ ಹಾಲು ಉಣಿಸಿದ ನಮ್ಮ ಮುನಿಗಳು ಈಗ ಇಹಲೋಕ ತ್ಯಜಿಸಿದ್ದಾರೆ. ಹಾಲು ಸಿಕ್ಕರೆ ನಮಗೆ ಕುಡಿಯಲು ಕೊಡಿ ಸ್ನೇಹಿತರೆ. ಇದನ್ನು ಕೇಳಿದ ಮುದುಕಿ ಹಾವಿನ ನೋವನ್ನು ಕೇಳಿ ಕಣ್ಣಲ್ಲಿ ನೀರು ಬಂದು, ಹಾವು ದೇವರೇ, ಚಿಂತಿಸಬೇಡ, ಇಂದು ಕೊಡುತ್ತೇನೆ ಎಂದಳು. ನೀವು ಹಾಲು, ನಾನು ನಿನಗೆ ಇಲ್ಲಿಯೇ ಉಣಿಸುವೆನು, ನಾನು ನಿನಗಾಗಿ ಹಾಲನ್ನು ತಂದುಕೊಡುತ್ತೇನೆ. ಆ ಮುದುಕಿಯು ಪ್ರತಿದಿನವೂ ನಡೆಯುವಂತೆ ನಾಗದೇವರೊಡನೆ ಮಾತಾಡಿ ತನ್ನ ಮನೆಗೆ ಹಿಂದಿರುಗಿದಳು. ಅತ್ತೆ ತಯಾರಾಗಿ ತಮ್ಮಲ್ಲೇ ಜಗಳವಾಡಲು ಶುರುಮಾಡಿದಳು. ಆ ಮುದುಕಿಯು ದೊಡ್ಡವನ ಮನೆಯಿಂದ ಹಾಲು ತೆಗೆದುಕೊಂಡು ಹೋದರೆ ಅವಳೊಂದಿಗೆ ಜಗಳವಾಡುತ್ತಾಳೆ. ಕಿರಿಯವನು ಕಿರಿಯವನ ಮನೆಯಿಂದ ಹಾಲು ತೆಗೆದುಕೊಳ್ಳುತ್ತಾನೆ ಮತ್ತು ಅವಳಿಗೆ ಅದರ ಬಗ್ಗೆ ತಿಳಿಯುತ್ತದೆ. ಅವಳೊಂದಿಗೆ ಜಗಳವಾಡುತ್ತಾಳೆ. ಕೊನೆಗೆ ಒಂದು ದಿನ ದೊಡ್ಡವರ ಮನೆಯಿಂದ ಮತ್ತು ಮರುದಿನ ಕಿರಿಯರ ಮನೆಯಿಂದ ಹಾಲು ತೆಗೆದುಕೊಂಡು ಹೋಗುತ್ತಾರೆ. ಅದು ಅವರಿಗೂ ತಿಳಿಯದಂತೆ ಮತ್ತು ಹಾವು ದೇವರಿಗೆ ಹಾಲು ಉಣಿಸುತ್ತೇನೆ ಎಂದು ಯೋಚಿಸಿದಳು. ಸ್ನೇಹಿತರೆ, ಆ ಮುದುಕಿಯು ಬಡಿ ಬಾಲಿಯ ಮನೆಯಿಂದ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ಹೋಗಿ ಹುಲ್ಲನ್ನು ಸಂಗ್ರಹಿಸಲು ಕಾಡಿನೊಳಗೆ ಹೋದಳು. ಓ ನನ್ನ ತಾಯಿ, ನೀನು ನನಗಾಗಿ ಸ್ವಲ್ಪ ಹಾಲು ತಂದಿದ್ದೀಯಾ? ಓ ಹಾವು, ನಾನು ನಿನಗಾಗಿ ಹಾಲನ್ನು ತಂದಿದ್ದೇನೆ ಎಂದಳು. ಆಗ ನಾಗದೇವರು ಹೇಳತೊಡಗಿದರು, ನೀನು ಇಂದು ನಮ್ಮ ಜೀವವನ್ನು ಉಳಿಸಿದ್ದೀಯಾ, ನಿನ್ನ ಸಹಾಯವನ್ನು ನನ್ನ ಜೀವನದುದ್ದಕ್ಕೂ ನಾನು ಮರೆಯುವುದಿಲ್ಲ. ನೀವು ಇನ್ನೊಂದು ಪ್ರಶ್ನೆ, ಭಯದ ಸಮಯದಲ್ಲಿ. ಕಾರಣ ನಾನು ನಿನ್ನನ್ನು ಕೇಳಲು ಸಾಧ್ಯವಾಗಲಿಲ್ಲ, ಆದರೆ ಇನ್ನೂ ನಾನು ಕೇಳಲು ಬಯಸುತ್ತೇನೆ. ನೀವು ಹಾವಿನಂತೆ ಮಾತನಾಡುತ್ತೀರಿ. ನೀವು ನಿಜವಾಗಿಯೂ ನಾಗದೇವರೇ ಅಥವಾ ಬೇರೆಯವರಾಗಿದ್ದೀರಾ? ಆಗ ಶಿವನು ಉತ್ತರಿಸಿದನು, ಓ ತಾಯಿ, ನಾನು ರಾಜನ ಮನೆಯಲ್ಲಿ ಹಾವಿನ ರೂಪದಲ್ಲಿ ಜನಿಸಿದೆ ಮತ್ತು ನನ್ನ ತಂದೆ ನನ್ನನ್ನು ಕಾಡಿಗೆ ಬಿಟ್ಟನು. ನನ್ನ ಮೋಕ್ಷ ಕೇವಲ 25 ವರ್ಷಗಳವರೆಗೆ. 1 ವರ್ಷದ ನಂತರ ನಾನು ಆ ಸಮಯಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೇನೆ. ಮುದುಕಿಯು ಅವನ ಅವಸ್ಥೆಯನ್ನು ಕೇಳಿದ ನಂತರ ಅವಳು ಪ್ರತಿದಿನವೂ ತನ್ನ ಸೊಸೆಯ ಮನೆಯಿಂದ ರಹಸ್ಯವಾಗಿ ಹಾಲನ್ನು ತಂದು ಹಾಲನ್ನು ಉಣಿಸಲು ಪ್ರಾರಂಭಿಸಿದಳು. ಈ ರೀತಿಯಾಗಿ ಅವಳು ಹಾವಿಗೆ ನಿಯಮಿತವಾಗಿ ಹಾಲು ನೀಡುತ್ತಿದ್ದಳು. ನಾಗದೇವರು ಕೂಡ ಪ್ರತಿದಿನ ಆ ಜಾಗಕ್ಕೆ ಬಂದು ಆ ಮುದುಕಿಯ ಕೈಯಿಂದ ಹಾಲು ಕುಡಿದು ಬಹಳ ಸಂತೋಷಪಟ್ಟರು. ಅವಳ ಹಾಲು ದಿನೇ ದಿನೇ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿದ ಅಳಿಯಂದಿರು ತಮ್ಮಲ್ಲೇ ಚರ್ಚಿಸಿಕೊಂಡು, ನಮ್ಮ ಹಾಲನ್ನು ಯಾರೋ ಕದ್ದೊಯ್ಯುತ್ತಾರೆ, ನಮ್ಮ ಹಾಲು ಹೇಗೆ ಕಡಿಮೆಯಾಗುತ್ತದೆ? 3ನೇ ದಿನಕ್ಕೊಮ್ಮೆ ಹಾಲು ಕಡಿಮೆಯಾಗುತ್ತದೆ ಎಂದು ಹೇಳಿಕೊಂಡರು ಎಂದು ಸೊಸೆಯು ಹೇಳಿದಳು. ನಮ್ಮ ಹಾಲನ್ನು 3ನೇ ದಿನ ಕಡಿಮೆ ಮಾಡ್ತಾನೆ, ಆದರೆ ನಮ್ಮ ಮನೆಗೆ ಹಾಲನ್ನು ಕದಿಯಲು ಯಾರು ಬರ್ತಾರೆ ಅಂತ ಅಂದುಕೊಂಡ್ರು. ಆ ಮುದುಕಿ ಮಾತ್ರ ಅಡುಗೆ ಮನೆಯೊಳಗೆ ಹೋಗ್ತಾ ಇದ್ರು. ಅಕ್ಕಪಕ್ಕದ ಮನೆಯವರು ಯಾರು ಕದಿಯಲು ಸಾಧ್ಯ? ಮರುದಿನ ಬಂದಾಗ ಮುದುಕಿ ಎಂದಿನಂತೆ ಹಿರಿಯರ ಮನೆಗೆ ಹೋದರು ಮತ್ತು ಇಬ್ಬರೂ ರಹಸ್ಯವಾಗಿ ನೋಡುತ್ತಿದ್ದರು. ಮುದುಕಿ ದೊಡ್ಡವರ ಮನೆಯಿಂದ ಹಾಲು ತೆಗೆದುಕೊಂಡು ಬುಟ್ಟಿಯಲ್ಲಿ ಬಚ್ಚಿಟ್ಟರು. ಅವಳು ಹಾಲನ್ನು ಹೊತ್ತುಕೊಂಡು ಹೋಗುತ್ತಿರುವುದನ್ನು ಇಬ್ಬರೂ ನೋಡಿದರು. ಆಗ ಕಿರಿಯವಳು, ಈ ಮುದುಕಿಯು ಅದನ್ನು ಕುಡಿಯಲು ಯಾರಿಗೆ ಕೊಡುತ್ತಾಳೆ ಎಂದು ನೋಡೋಣ, ಅಥವಾ ಬೇರೆ ಯಾರಾದರೂ. ಮುದುಕಿಯು ತನ್ನ ಇಬ್ಬರು ಸೊಸೆಯರನ್ನು ಹಿಂಬಾಲಿಸಿಕೊಂಡು ಕಾಡಿಗೆ ಹೋಗುತ್ತಿದ್ದಳು. ಅವಳನ್ನು ನೋಡಲು ರಹಸ್ಯವಾಗಿ ಮುಂದೆ ಸಾಗುತ್ತಿದ್ದಳು. ಮುದುಕಿ ತಾನು ಪ್ರತಿದಿನ ಹುಲ್ಲು ಕಡಿಯುತ್ತಿದ್ದ ಮತ್ತು ಆಗಾಗ್ಗೆ ಹಾಲು ಕೊಡುತ್ತಿದ್ದ ಸ್ಥಳವನ್ನು ತಲುಪಿದಳು. ಅಷ್ಟರಲ್ಲಿ ಸೊಸೆಯರಿಬ್ಬರೂ ದೂರದಿಂದ ನೋಡುತ್ತಿದ್ದಾಗ ಮುದುಕಿಯ ಬಳಿಗೆ ಬಂದ ಬಹುದೊಡ್ಡ ಹಾವು ಹಾಲು ಕುಡಿಸಲು ಆರಂಭಿಸಿತು. ಮಹಿಳೆ ಆ ಅಪಾಯಕಾರಿ ಹಾವನ್ನು ಎದುರಿಸುತ್ತಿದ್ದಳು. ಅವಳು ಹಾವಿಗೆ ಹಾಲು ಕುಡಿಸುತ್ತಿದ್ದಳು ಮತ್ತು ಹಾವು ತುಂಬಾ ದೊಡ್ಡದಾಗಿದೆ. ಹಾವು ಹಾಲು ಕುಡಿಯುವುದನ್ನು ನೋಡಿದ ನಂತರ ಅವರಿಬ್ಬರೂ ಭಯಭೀತರಾದರು. ಅವರು ಹೇಳಿದರು, ಈ ಹಾವು ದೈತ್ಯಾಕಾರದಂತೆ ತೋರುತ್ತದೆ ಮತ್ತು ಮುದುಕಿಯೂ ಮಾಟಗಾತಿಯಂತೆ ತೋರುತ್ತದೆ. ವಾಸ್ತವವಾಗಿ ಅವಳು ನಮ್ಮ ಅತ್ತೆಯಂತೆ ಕಾಣುತ್ತಿಲ್ಲ. ಈ ಮುದುಕಿ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ಸಹ ತಿನ್ನುತ್ತದೆ. ನಾವು ಅವಳನ್ನು ಬಿಡುವುದಿಲ್ಲ. ಇಂದು ಮನೆಯನ್ನು ಪ್ರವೇಶಿಸಿ ಸ್ನೇಹಿತರೆ. ಹೀಗೊಂದು ನಿರ್ಧಾರ ತಳೆದು ಅಳಿಯಂದಿರಿಬ್ಬರೂ ಅವರವರ ಮನೆಗೆ ಬಂದರು. ಇತ್ತ ಮುದುಕಿ ನಾಗದೇವರಿಗೆ ಹಾಲು ಕುಡಿಸಿ ಹುಲ್ಲನ್ನು ಹಿಡಿದುಕೊಂಡು ಮನೆ ಕಡೆ ಹೋದಾಗ ಮನೆಯ ಬಾಗಿಲು ಕಂಡಿತು, ಮುಚ್ಚಲಾಯಿತು ಮತ್ತು ಸೊಸೆಯರಿಬ್ಬರೂ ಕೋಲಿನೊಂದಿಗೆ ಒಳಗೆ ನಿಂತಿದ್ದರು. ಮುದುಕಿ ಬಾಗಿಲು ತಟ್ಟಿದರು ಮತ್ತು ಇಬ್ಬರು ಸೊಸೆಯರೂ ಬಾಗಿಲು ತೆರೆದರು. ಕಾನೂನು ಸೀರೆಯ ಪಲ್ಲು ಸೊಂಟಕ್ಕೆ ಕಟ್ಟಿಕೊಂಡು ಕೈಯಲ್ಲಿ ಕೋಲನ್ನು ಹಿಡಿದು ನಿಂತಿದ್ದರು. ಮುದುಕಿ ನೋಡಿದಳು, ಎಂತಹ ದೃಶ್ಯ! ಇವರಿಬ್ಬರ ರೂಪವೇನು? ಯಾಕೆ ಕೈಯಲ್ಲಿ ಕೋಲು ಹಿಡಿದುಕೊಂಡಿದ್ದೀರಿ? ಇದಾದ ಮೇಲೆ ಮುದುಕಿ, ನೀವಿಬ್ಬರೂ ಯಾಕೆ ಹೀಗೆ ನಿಂತಿದ್ದೀರಿ ಎಂದು ಕೇಳಿದಳು. ಆಗ ಇಬ್ಬರೂ ಒಟ್ಟಿಗೆ ಉತ್ತರಿಸಿದರು, ಓ ಮುದುಕಿ, ನೀನು ಒಬ್ಬಳು ಮಾಟಗಾತಿ. ಒಂದು ದಿನ ನೀನು ನಮ್ಮನ್
ನು ತಿಂದು ನಮ್ಮ ಮಕ್ಕಳನ್ನು ಕೊಲ್ಲುವೆ ಎಂದಳು. ಹೇ ಸೊಸೆ, ನಿನಗೆ ಹುಚ್ಚು ಹಿಡಿದಿದೆಯೇ? ಮಾಟಗಾತಿಯಲ್ಲವೇ? ನಿಮ್ಮ ಮಗುವನ್ನು ತಿನ್ನುತ್ತದೆ. ನಿನ್ನ ಮಕ್ಕಳೇ ನನಗೆ ನನ್ನ ಗಂಡು ಮಕ್ಕಳಿಗಿಂತ ಹೆಚ್ಚು ಪ್ರಿಯವಾದ ಮೊಮ್ಮಕ್ಕಳು ಮತ್ತು ನೀನು ಹೀಗೆ ಹೇಳುತ್ತಿದ್ದೀಯಾ ಎಂದು ಇಬ್ಬರು ಹೆಣ್ಣು ಮಕ್ಕಳು, ಏ ಮುದುಕಿ, ನಮ್ಮನ್ನು ಹುಚ್ಚರನ್ನಾಗಿ ಮಾಡಬೇಡಿ, ನಾವು ನಿಮ್ಮನ್ನು ನೋಡಿದ್ದೇವೆ. ನೀವು ಒಂದು ಅಪಾಯಕಾರಿ ಹಾವಿಗೆ ಹಾಲು ಕುಡಿಸುವಿರಿ ಮತ್ತು ಆ ಹಾವು ಒಂದು ರಾಕ್ಷಸ ಮತ್ತು ನೀವು ಅದರೊಂದಿಗೆ ಮಾಟಗಾತಿ ಅಥವಾ ಮಾಟಗಾತಿ ಮತ್ತು ಈಗ ನಾವು ನಿಮ್ಮನ್ನು ನಂಬುವುದಿಲ್ಲ. ಇದಾದ ನಂತರ ನಿಮಗೆ ಈ ಮನೆಯಲ್ಲಿ ಜಾಗವಿಲ್ಲ, ನಾವು ನಿಮ್ಮನ್ನು ಈ ಮನೆಗೆ ಪ್ರವೇಶಿಸಲು ಬಿಡುವುದಿಲ್ಲ ಮತ್ತು ನೀವು ಹೆಚ್ಚು ಬಲಪ್ರಯೋಗ ಮಾಡಿದರೆ ನೀವು ಇಲ್ಲಿಂದ ಜೀವಂತವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಇಲ್ಲಿಂದ ನೇರವಾಗಿ ಹಿಂತಿರುಗುವುದು ಉತ್ತಮ. ಇಂದಿನಿಂದ ನಿನಗೆ ನಮ್ಮೊಂದಿಗೆ ಯಾವುದೇ ಸಂಬಂಧವಿಲ್ಲ. ಮುದುಕಿಯು ಅಳಿಯಂದಿರಿಬ್ಬರಿಗೂ ಬಹಳಷ್ಟು ವಿವರಿಸಿದಳು. ಆಗ ಮುದುಕಿ ಹೇಳಿದಳು, ನೀವು ಯೋಚಿಸುತ್ತಿರುವಂತೆ ಏನೂ ಇಲ್ಲ, ಇದು ನನ್ನ ಮನೆ ಮತ್ತು ನಾವು ಒಳಗೆ ಬರೋಣ ಸ್ನೇಹಿತರೆ. ಈಗ ಫಲಿತಾಂಶವಾಗಿದೆ. ಮುದುಕಿಯನ್ನು ಮನೆಯೊಳಗೆ ಬರಲು ಅಳಿಯಂದಿರಿಬ್ಬರೂ ಬಿಡದೆ ಮುದುಕಿಯನ್ನು ದೊಣ್ಣೆಯಿಂದ ಹೊಡೆದು ಮನೆಯಿಂದ ಹೊರಕ್ಕೆ ತಳ್ಳಿದ್ದು ರಾತ್ರಿಯಾಗಿತ್ತು. ಮುದುಕಿ ತನ್ನ ಸೊಸೆಯ ಬಳಿ ಅಳಲು ತೋಡಿಕೊಂಡಳು. ಈ ರಾತ್ರಿ ನಾನು ಎಲ್ಲಿಗೆ ಹೋಗಲಿ? ನೀನು ಎಲ್ಲಿಗೆ ಹೋಗಿ ಸತ್ತರೂ ನಮಗೂ ಸಂಬಂಧವಿಲ್ಲ ಎಂದಳು. ಅವರು ಮನೆಯ ಬಾಗಿಲನ್ನು ಮುಚ್ಚಿದರು ಮತ್ತು ಮುದುಕಿ ಅಲ್ಲಿ ಅಳುತ್ತಲೇ ಇದ್ದಳು. ನಂತರ ಅಳುವುದರಿಂದ ಏನು ಪ್ರಯೋಜನ ಎಂದು ಯೋಚಿಸಿದಳು. ಇಬ್ಬರೂ ಬಾಗಿಲು ತೆರೆಯುವುದಿಲ್ಲ ಎಂದು ಅವಳು ನಿರ್ಧರಿಸಿದಳು. ಅವಳು ಸಾಮಾನ್ಯವಾಗಿ ಹುಲ್ಲು ಕತ್ತರಿಸುವ ಸ್ಥಳಕ್ಕೆ ರಾತ್ರಿಯಲ್ಲಿ ಹೋದಳು. ಅವಳು ಹಾಲನ್ನು ಉಣಿಸುತ್ತಿದ್ದಳು. ಆದರೆ ರಾತ್ರಿಯಲ್ಲಿ ನಾಗದೇವರು ಬರಲಿಲ್ಲ, ಏಕೆಂದರೆ ಅವನು ಹಗಲಿನಲ್ಲಿ ಮಾತ್ರ ಬಂದನು. ಅದರ ಹತ್ತಿರ ಒಂದು ದೊಡ್ಡ ಆಲದ ಮರವಿತ್ತು. ಆ ಮುದುಕಿಯು ರಾತ್ರಿಯಿಡೀ ಆಲದ ಮರದ ಕೆಳಗೆ ಮಲಗಿದ್ದಳು. ಸೂರ್ಯೋದಯವಾದ ಕೂಡಲೇ ಅಲ್ಲಿಗೆ ಬಂದ ನಾಗದೇವರು ಆ ಮರದ ಬಳಿ ಕುಳಿತು ನೋಡಿದಾಗ ಆ ಮುದುಕಿ ಅಲ್ಲಿ ಕಾಣಲಿಲ್ಲ. ಆಲದ ಮರದ ಬಳಿ ಒಂದು ಮರವಿತ್ತು. ಅಲ್ಲಿ ಮುದುಕಿ ಅಳುತ್ತಿದ್ದಳು. ತಕ್ಷಣ ಅಲ್ಲಿಗೆ ಬಂದು, ಓ ತಾಯಿ, ನಿನಗೇನಾಯಿತು? ಏಕೆ ಅಸಮಾಧಾನಗೊಂಡಿದ್ದೀಯಾ? ಏಕೆ ಅಳುತ್ತೀಯಾ ಎಂದು ಕೇಳಿದಳು. ಅಳುವುದು? ಓ ಹಾವಿನ ದೇವರೇ, ನನ್ನ ಸೊಸೆಯರೇ, ಅವಳು ನನ್ನನ್ನು ಮನೆಯಿಂದ ಹೊರಹಾಕಿದಳು. ನಾನು ನಿನಗಾಗಿ ಹಾಲು ತರುತ್ತಿದ್ದೆ. ಆದರೆ ಅವಳು ಹಾಲುಣಿಸುವುದನ್ನು ನೋಡಿದಳು ಮತ್ತು ಅವಳು ನಾನು ಮಾಟಗಾತಿ ಎಂದು ಭಾವಿಸುತ್ತಾಳೆ. ಅವಳ ಮಕ್ಕಳನ್ನು ಕೊಂದು ತಿನ್ನುತ್ತೇನೆ. ಅದಕ್ಕೆ ನಮ್ಮನ್ನು ಮನೆಯೊಳಗೆ ಬರಲು ಬಿಡಲಿಲ್ಲ. ನನ್ನನ್ನು ಮನೆಯಿಲ್ಲದಂತೆ ಮಾಡಿದರು. ನಮ್ಮ ಮಕ್ಕಳು ಮನೆಯಲ್ಲಿ ಇಲ್ಲ. ಇಬ್ಬರು ಗಂಡು ಮಕ್ಕಳು ವಿದೇಶಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ. ಈಗ ನಾನು ಏನು ಮಾಡಲಿ? ನಾನು ಎಲ್ಲಿಗೆ ಹೋಗಬೇಕು? ಸ್ನೇಹಿತರೆ, ಮುದುಕಿಯು ನಾಗದೇವನಿಗೆ ವಿಷಯವನ್ನೆಲ್ಲ ಹೇಳಿದಳು. ಆಗ ನಾಗದೇವರು, ಓ ತಾಯಿ, ಭಯಪಡಬೇಡ ಮತ್ತು ನನ್ನನ್ನು ನಿನ್ನ ಮಗನೆಂದು ಪರಿಗಣಿಸು. ಇಂದಿನಿಂದ ನಾನು ನಿಮ್ಮ ಮಗ ಎಂದು ಹೇಳುತ್ತಾನೆ. ನಾಗದೇವರ ಮಾತುಗಳನ್ನು ಕೇಳಿದಾಗ ಹಾವು ಹೇಳುತ್ತದೆ, ಚಿಂತಿಸಬೇಡಿ, ನೀವು ನಮ್ಮೊಂದಿಗೆ ಬನ್ನಿ. ಇದಾದ ನಂತರ ನಾಗದೇವರು ಮುದುಕ ತಾಯಿಯನ್ನು ತನ್ನೊಂದಿಗೆ ಕರೆದುಕೊಂಡು ದಟ್ಟವಾದ ಕಾಡಿಗೆ ಹೋಗುತ್ತಾನೆ. ಅವನ ಹಿಂದೆ ವಯಸ್ಸಾದ ತಾಯಿ ವಿಶಾಲವಾದ ಕಾಡಿಗೆ ಹೋಗುತ್ತಾಳೆ. ಅವರು ಆಶ್ರಮದಲ್ಲಿ ಹಾಲು ಕುಡಿಯಲು ಹೋಗುತ್ತಿದ್ದ ಮುದುಕಿಯನ್ನು ನಾಗದೇವರು ಕರೆತರುವ ಸ್ಥಳವನ್ನು ತಲುಪುತ್ತಾರೆ. ಇದು ಒಂದು ರಮವಾಗಿದೆ ಎಂದು ಹೇಳುತ್ತಾನೆ. ಅವರು ಈಗ ದೇವರಿಗೆ ಪ್ರಿಯರಾದರು ಮತ್ತು ಅವರು ನಿಧನರಾದರು ಮತ್ತು ಈ ಆಶ್ರಮದಲ್ಲಿ ಆವಶಿಯು ನನಗೆ ಹಸುವಿನ ಹಾಲನ್ನು ತಿನ್ನಿಸಿದ್ದಾನೆ. ಈ ದರಿದ್ರ ಹುಡುಗಿ ಸುತ್ತಾಡುತ್ತಿರುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಖಂಡಿತವಾಗಿಯೂ ಇಲ್ಲಿಗೆ ಬರುತ್ತಾಳೆ. ಆ ಹಸುವಿನ ಕೆಚ್ಚಲು ಹಾಲು ತುಂಬಿತ್ತು. ಓ ತಾಯಿ, ಈ ಹಸುಗೂಸು ನೀನು ಕುಡಿಸಿ. ನಾಯಿ ಮರಿ ಹಾಲನ್ನು ಕುಡಿಸಿ. ಆ ಹಾವಿಗೆ ತಾನೇ ಹಾಲನ್ನು ಕುಡಿಸುತ್ತಾಳೆ, ಯಾವುದೇ ಚಿಂತೆಯಿಲ್ಲದೆ. ಈ ಹಸು ನಮಗೆ ಹಾಲು ನೀಡುತ್ತದೆ ಕೊಡುತ್ತಾರೆ ಮತ್ತು ಇಲ್ಲಿ ಲೋಷಿಮಹಾತ್ಮರ ಅನುಗ್ರಹವಿದೆ. ಅವರು ವೋಷಿಮಹಾತ್ಮೆಯ ಕೃಪೆಯಿಂದ ಇಲ್ಲಿಂದ ಹೋದರು. ಇಲ್ಲಿ ವಾಸಿಸುವ ವ್ಯಕ್ತಿಗೆ ಯಾವುದೇ ಆಹಾರ ಮತ್ತು ಪಾನೀಯದ ಕೊರತೆಯಿಲ್ಲ. ಇಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಇದನ್ನು ಕೇಳಿದ ನಂತರ ಮುದುಕಿಯು ಇನ್ನಷ್ಟು ಸಂತೋಷಪಡುತ್ತಾಳೆ ಮತ್ತು ನಂತರ ಅವಳು ತನ್ನ ಮಗ ನಾಗದೇವತೆಯೊಂದಿಗೆ ಅವಳನ್ನು ಕರೆದುಕೊಂಡು ಆರಾಮವಾಗಿ ವಾಸಿಸಲು ಪ್ರಾರಂಭಿಸುತ್ತಾಳೆ. ಪ್ರತಿದಿನ ಅವನು ವಾಕಿಂಗ್ಗೆ ಹೋಗುತ್ತಾನೆ ಮತ್ತು ಸಂಜೆ ಹಿಂತಿರುಗುತ್ತಾನೆ. ಹಸು ಮತ್ತು ಹಸು ಸಹ ಪ್ರತಿದಿನ ಹುಲ್ಲು ತಿನ್ನಲು ಹೊರಗೆ ಹೋಗುತ್ತಿತ್ತು ಮತ್ತು ಸಂಜೆ ಮರಳುತ್ತದೆ. ಆಶ್ರಮದಲ್ಲಿ ಮೂವರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದರು. ಆದರೆ ದಿನವೂ ತಿರುಗಾಡಲು ಹೋದ ನಾಗದೇವರು ಸಂಜೆಯಾದರೂ ಹಿಂತಿರುಗಲಿಲ್ಲ. ಬಹಳಷ್ಟು, ಏಕೆಂದರೆ ಅವರು ಮೂವರು ಸಂಜೆ ಒಟ್ಟಿಗೆ ಊಟ ಮಾಡುತ್ತಿದ್ದರು. ಹಸು ಬಂದಿತು, ಆದರೆ ನಾಗದೇವರು ಬರಲಿಲ್ಲ ಎಂದು ಮುದುಕಿ ಕಾದು ಕುಳಿತಳು. ರಾತ್ರಿಯಿಡೀ ಹಸಿವಿನಿಂದ ಇದ್ದಳು. ಆದರೆ ಮರುದಿನ ಬಂದಾಗ
ಮುದುಕಿಯು ಕಾಡಿನಲ್ಲಿ ಹಾವಿನ ದೇವರನ್ನು ಹುಡುಕುತ್ತಾಳೆ. ಅವಳು ಕಾಡಿಗೆ ಹೋದಾಗ ತನ್ನ ಮಗ ನಾಗ್ ದೇವತಾ ನೆಲದ ಮೇಲೆ ಮಲಗಿದ್ದನ್ನು ಮತ್ತು ಆ ಮರದ ಕೊಂಬೆಗಳಲ್ಲಿ ನಾಗದೇವತೆ ಸಮಾಧಿಯಾಗಿದ್ದನ್ನು ಕಂಡಳು. ಆ ಮುದುಕಿ ನಾಗದೇವತೆಯೊಂದಿಗೆ ವಿಚಲಿತಳಾಗುತ್ತಾಳೆ. ಹಸುವಿನ ಸಹಾಯ ಅವನು ಅವಳನ್ನು ಕೊಂಬೆಗಳಿಂದ ಹೊರತೆಗೆದನು. ಆ ನಾಗದೇವರು ತುಂಬಾ ಗಾಯಗೊಂಡರು. ಇದು ಹೇಗೆ ಸಂಭವಿಸಿತು? ಓ ತಾಯಿಗೆ ಸಂಜೆ ಆಶ್ರಮಕ್ಕೆ ಹಿಂತಿರುಗುತ್ತಿತ್ ಆಗ ಚಂಡಮಾರುತದ ರಭಸಕ್ಕೆ ನಾನು ಮರಕ್ಕೆ ಅಂಟಿಕೊಂಡೆ. ಆ ಮರವು ಅದರ ಕೆಳಗೆ ಬಿದ್ದಿತು ಮತ್ತು ನಾನು ಹೊರಬರಲು ಸಾಕಷ್ಟು ಪ್ರಯತ್ನಿಸಿದೆ. ನನ್ನ ತಾಯಿ ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ನಾನು ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ನಂತರ ಮುದುಕಿ ಹೇಳುತ್ತಾಳೆ, ಮಗ, ಭಯಪಡಬೇಡ, ನಾನು ನಿನ್ನ ಗಾಯಕ್ಕೆ ಚಿಕಿತ್ಸೆ ನೀಡುತ್ತೇನೆ. ಸ್ನೇಹಿತರೆ, ಈ ರೀತಿಯಾಗಿ ಮುದುಕಿಯು ತನ್ನ ನಾಗದೇವತೆಯನ್ನು ಪೂಜಿಸಿದಳು. ಅವಳು ಹಾವನ್ನು ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಕೆಲವು ಔಷಧಿಗಳನ್ನು ರುಬ್ಬುತ್ತಾಳೆ. ನಂತರ ಅವಳು ಅದನ್ನು ಬೆರೆಸಿ ಪೇಸ್ಟನ್ನು ತಯಾರಿಸುತ್ತಾಳೆ ಮತ್ತು ಈ ಪೇಸ್ಟನ್ನು ಹಾವಿನ ದೇಹಕ್ಕೆ ಹಚ್ಚುತ್ತಾಳೆ. ಅದರ ಗಾಯಗಳು ಕ್ರಮೇಣ ವಾಸಿಯಾಗುತ್ತವೆ. 1 ವರ್ಷ ಕಳೆದ ನಂತರ ಶಿವನು ನಾಗದೇವರ ರೂಪವನ್ನು ತೊರೆದು ಮತ್ತೆ ಮಾನವನ ರೂಪದಲ್ಲಿ ಬಂದನು ಮತ್ತು ಸುಂದರ ರಾಜಕುಮಾರನ ರೂಪದಲ್ಲಿ ಅವನನ್ನು ನೋಡಿದ. ಮುದುಕಿಯು ಅವನನ್ನು ಮತ್ತೆ ಪ್ರೀತಿಯಿಂದ ಮುಟ್ಟುತ್ತಾಳೆ. ನಂತರ ಅವನು ಆ ಆಶ್ರಮದಲ್ಲಿ ಸ್ವಲ್ಪ ದಿನ ಇರುತ್ತಾನೆ. ಮುದುಕಿ ಹೇಳುತ್ತಾಳೆ, ಈಗ ನಿನ್ನನ್ನು ನಿನ್ನ ತಂದೆಯ ಬಳಿಗೆ ಕರೆದುಕೊಂಡು ಹೋಗಬೇಕು. ನೀನು ಯಾರೋ ಒಬ್ಬ ರಾಜನ ಮಗನು ಎಂದು ಹೇಳಿದಳು. ನಿಮ್ಮ ತಂದೆ ಹೇಗಿದ್ದೀಯಾ? ನಿನ್ನ ತಾಯಿ ಹೇಗಿದ್ದಾರೆ? ಗೆಳೆಯರೇ, ಆಗ ನಾಗದೇವತೆಯಿಂದ ರೂಪಾಂತರಗೊಂಡ ರಾಜಕುಮಾರ, ನಾನೇನು ಹೊರಗೆ ಹೋಗುವುದಿಲ್ಲ, ನಮ್ಮನ್ನು ಕಾಡಿಗೆ ಎಸೆದ ತಂದೆಯನ್ನು ನೋಡಿ ಏನು ಮಾಡಲಿ ಎನ್ನತೊಡಗಿದ. ಹೆಂಗಸು ವಿವರಿಸಿದಳು, ಮಗನೇ, ಆ ಸಮಯದಲ್ಲಿ ನೀನು ನಾಗದೇವತೆಯಾಗುವೆ. ನಿನ್ನ ತಂದೆಯು ನಿನ್ನನ್ನು ಭಯದಿಂದ ಬಿಟ್ಟು ಹೋಗಿರಬಹುದು, ಆದರೆ ಈಗ ನೀನು ಮನುಷ್ಯ ರೂಪದಲ್ಲಿರುವುದರಿಂದ ನಿನ್ನ ತಂದೆತಾಯಿಗಳು ನಿನ್ನನ್ನು ನೋಡಿ ಬಹಳ ಸಂತೋಷಪಡುತ್ತಾರೆ. ಆದ್ದರಿಂದ ಮಗ, ನೀನು ಅಲ್ಲಿಗೆ ಹೋಗು. ಈ ನೆಪದಲ್ಲಿ ನಾನು ನಿನ್ನ ತಂದೆತಾಯಿಗಳನ್ನು ಭೇಟಿಯಾಗುತ್ತೇನೆ. ರಾಜಕುಮಾರನಾಗಿದ್ದ ಶಿವನು ತನ್ನ ರಾಜ್ಯವನ್ನು ತಲುಪಿದಾಗ ಅವನ ರಾಜಮನೆತನಕ್ಕೆ ಹೋಗುತ್ತಾನೆ. ಎಲ್ಲರೂ ಆಕರ್ಷಿತರಾಗುತ್ತಾರೆ ಮತ್ತು ಅವರಿಬ್ಬರೂ ನಗರವನ್ನು ಪ್ರವೇಶಿಸಿ ಅಲ್ಲಿ ಕಾವಲುಗಾರನನ್ನು ಭೇಟಿಯಾಗಿ ನಮಗೆ ಸಹಾಯ ಮಾಡಬಹುದೇ ಎಂದು ಕೇಳುತ್ತಾರೆ. ಅವರು ರಾಜನ ಮಂತ್ರಿಯ ಬಳಿಗೆ ಕರೆದುಕೊಂಡು ಹೋಗಬೇಕು. ಮುದುಕ ತಾಯಿ ಮತ್ತು ರಾಜಕುಮಾರನು ರಾಜನನ್ನು ಭೇಟಿಯಾಗಲು ಬಯಸುತ್ತಾನೆ. ಸ್ಥಳವು ಅವನು ಎಲ್ಲಿದ್ದಾನೆ ಎಂದು ಉತ್ತರಿಸಿದನು. ಮಗನೇ, ನಮ್ಮ ಮತ್ತು ರಾಣಿ ಈ ಸಮಯದಲ್ಲಿ ಭೇಟಿಯಾಗಲು ಯೋಗ್ಯವಾಗಿಲ್ಲ. ಅವರ ಸ್ಥಿತಿಯು ತುಂಬಾ ಕೆಟ್ಟದಾಗಿದೆ. ರಾಜನು ತನ್ನ ರಾಜ್ಯವನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಖಾಲಿ ಬಿದ್ದಿದೆ. ಆಗ ರಾಜಕುಮಾರನು ಒತ್ತಾಯಿಸಿದನು ಮತ್ತು ಮುದುಕಿಯು, ಬೇಡ ಮಂತ್ರಿ, ಅವನನ್ನು ಭೇಟಿಯಾಗಲು ಪ್ರಯತ್ನಿಸು. ಅವನನ್ನು ಭೇಟಿಯಾಗುವುದು ನಮಗೆ ಬಹಳ ಮುಖ್ಯ ಎಂದು ಹೇಳಿದಳು. ಆಗ ಮಂತ್ರಿಯು ರಾಜನಿಗೆ ತುಂಬಾ ಅನಾರೋಗ್ಯವಿದೆ ಎಂದು ಹೇಳಿದರು. ಇದು 25 ವರ್ಷ ರಾಣಿ ನೀಡಿದಳು. ಹಾವನ್ನು ನೋಡಿದ ರಾಜನಿಗೆ ತುಂಬಾ ಭಯವಾಯಿತು ಮತ್ತು ಆ ಹಾವು ಕೂಡ ರಾಣಿಗೆ ಪ್ರಿಯವಾಗಿತ್ತು, ಏಕೆಂದರೆ ಅವಳ ತಾಯಿ ಯಾವ ರೀತಿಯ ಮಗುವಾಗಿದ್ದರೂ ಅವಳು ಅವನನ್ನು ಪ್ರೀತಿಸುತ್ತಿದ್ದಳು. ಆದರೆ ರಾಜನ ಮನೆಯಲ್ಲಿ ಮಗನ ಬದಲು ಹಾವು ಹುಟ್ಟಿದರೆ ಜನರು ಏನು ಹೇಳುತ್ತಾರೆಂದು ಅರ್ಥಮಾಡಿಕೊಂಡ ನಂತರ ಜನರೆಲ್ಲರೂ ನಮ್ಮನ್ನು ದ್ವೇಷಿಸುತ್ತಾರೆ ಎಂದು ರಾಜನು ಯೋಚಿಸಿದನು. ಅದಕ್ಕಾಗಿಯೇ ರಾಜನು ಆ ಹಾವನ್ನು ಕಾಡಿನಲ್ಲಿ ಎಸೆದನು ಮತ್ತು ಅಂದಿನಿಂದ ರಾಜ ಮತ್ತು ರಾಣಿ ಅವನ ದೇಹವು ಬತ್ತಿಹೋಗಿದೆ ಮತ್ತು ಮುಳ್ಳಾಗಿದೆ ಮತ್ತು ಅವನು ರಾಜ ಸಿಂಹಾಸನವನ್ನು ತೊರೆದನು ಮತ್ತು ಅವನು ಎಂದಿಗೂ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಮತ್ತು ರಾಜ ಮತ್ತು ರಾಣಿ ತಮ್ಮ ಅರಮನೆಯಲ್ಲಿ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಇದನ್ನು ಕೇಳಿದ ರಾಜಕುಮಾರನು ಮಂತ್ರಿಯನ್ನು ಅವರಿಗೆ ಪರಿಚಯಿಸಿದರೆ ತುಂಬಾ ಸಂತೋಷವಾಗುತ್ತದೆ ಎಂದು ವಿನಂತಿಸಿದನು. ಆದ್ದರಿಂದ ಮಂತ್ರಿಯು ರಾಜಕುಮಾರನನ್ನು ವೃದ್ಧ ತಾಯಿಯೊಂದಿಗೆ ರಾಜ ಮತ್ತು ರಾಣಿಯ ಬಳಿಗೆ ಕರೆದೊಯ್ದನು. ಅಲ್ಲಿ ಹುಡುಗನ ಪೋಷಕರು ಹತಾಶರಾಗಿದ್ದರು. ಅರಮನೆಯಲ್ಲಿ ಮಲಗಿರುವಾಗ ಅವನ ದೇಹವು ಕರಗಿಹೋಗಿತ್ತು ಮತ್ತು ಅವನು ಯಾವಾಗಲೂ ಚಿಂತೆಯಲ್ಲಿ ಮುಳುಗಿದ್ದನು. ಆಗ ರಾಜಕುಮಾರನು ಆ ಮುದುಕಿಯೊಂದಿಗೆ ರಾಜ ಮತ್ತು ರಾಣಿಯ ಬಳಿಗೆ ಹೋಗಿ ಅವರ ಪಾದಗಳನ್ನು ಮುಟ್ಟುತ್ತಾನೆ. ಅವನು ತನ್ನ ಹೆತ್ತವರ ಪಾದಗಳನ್ನು ಮುಟ್ಟಿದಾಗ ರಾಜ ಮತ್ತು ರಾಣಿಯ ಮೇಲೆ ಸಹಾನುಭೂತಿಯ ಅಲೆಯು ಹರಿಯುತ್ತದೆ. ಅವನು, ನನ್ನ ಮಗ ಭೋಲೆನಾಥಾಗಿದ್ದಾನೆ, ಭಗವಾನ್ ಶಿವನ ಸ್ಪರ್ಶವಿದೆ, ಅಂತಹ ಶಕ್ತಿ ಬರುತ್ತದೆ. ಇಬ್ಬರೂ ಥಟ್ಟನೆ ಎದ್ದು ಕುಳಿತು, ಮಗ, ನೀನು ಯಾರು? ಎಲ್ಲಿಂದ ಬಂದೆ? ನೀನು ನಮ್ಮ ಪಾದಗಳನ್ನು ಮುಟ್ಟಿದಾಗ ನಮ್ಮೊಳಗೆ ಸ್ವಲ್ಪ ಶಕ್ತಿ ಬಂದಿತು. ನೀನು ಯಾರು ಮಗನೇ? ಆಗ ಶಿವನು ತನ್ನ ಸ್ವಂತ ರೂಪದಲ್ಲಿ ಕಾಣಿಸಿಕೊಂಡು ಎಲ್ಲವನ್ನೂ ಹೇಳಿದನು ಮತ್ತು ನೀವು ತುಂಬಾ ಕಥೆಯನ್ನು ಹೇಳಿದ ನಂತರ ಅವರು ಕಣ್ಮರೆಯಾಗುತ್ತಾರೆ. ರಾಜ ಮತ್ತು ರಾಣಿ ಈ 4 ವಸ್ತುಗಳನ್ನು ಎಂದಿಗೂ ಬಿಡಬಾರದು. ಮೊದಲ ಮಗು, 2ನೇ ವಯಸ್ಸಾದವರು, 3ನೇ ಹುಚ್ಚು ಮತ್ತು 4ನೇ ಅತಿಥಿ. ಅವರು ಎಂದಿಗೂ ತಮ್ಮ ಮನೆಯಿಂದ ಹೊರಬರಬಾರದು.
ಇನ್ನು ಮುಂದೆ ಅವನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ ಎಂದು ಎಲ್ಲರಿಗೂ ತಿಳಿಸಿದನು. ಮರುದಿನ ರಾಜನು ತನ್ನ ರಾಜ್ಯವನ್ನು ಅಭಿಷೇಕಿಸುತ್ತಾನೆ. ಅದೇ ಸಮಯದಲ್ಲಿ ಮುದುಕಿ ಸ್ವಲ್ಪ ದುಃಖಿತಳಾಗುತ್ತಾಳೆ ಮತ್ತು ನಾನು ಈಗ ಎಲ್ಲಿಗೆ ಹೋಗಬೇಕು ಎಂದು ಯೋಚಿಸಲು ಪ್ರಾರಂಭಿಸುತ್ತಾನೆ. ಸ್ನೇಹಿತರೆ, ಆಗ ರಾಜನು ಹೇಳುತ್ತಾನೆ, ಓ ತಾಯಿಯೇ, ಇಂದಿನಿಂದ ನೀನು ಈ ಸ್ಥಳವನ್ನು ಆಳುವ ತಾಯಿಯಾಗುತ್ತೀಯಾ ಎಂದು. ಮುದುಕಿಯು ತುಂಬಾ ಸಂತೋಷಪಟ್ಟಳು. ನಿಮ್ಮ ತಾಯಿ ಮಾಟಗಾತಿ ಮತ್ತು ನಾನು ಅವಳನ್ನು ಕೊಂದು ಓಡಿಸಿದೆ ಎಂದು ಅವರ ಹೆಂಡತಿಯರು ಉತ್ತರಿಸಿದರು. ಅವರು ತಮ್ಮ ಹೆಂಡತಿಯರಿಂದ ಮುದುಕ ತಾಯಿಯ ಇಬ್ಬರು ಮಕ್ಕಳಿಂದ ಪ್ರತಿದಿನವೂ ಹಾವಿಗೆ ಹಾಲುಣಿಸಲು ಹೋಗುತ್ತಿದ್ದರು. ಕೋಪಗೊಂಡರು ಮತ್ತು ಅವರು ತಮ್ಮ ಹೆಂಡತಿಯರನ್ನು ಗದರಿಸಿ ಅವರನ್ನು ಮನೆಯಿಂದ ಹೊರಹಾಕಲು ಪ್ರಾರಂಭಿಸಿದರು. ನಿಮಗೆ ನಾಚಿಕೆ ಇಲ್ಲವೇ? ನೀವು ನಮ್ಮ ತಾಯಿಯನ್ನು ಮಾಟಗಾತಿ ಎಂದು ಕರೆಯುತ್ತಿದ್ದೀರಿ. ನಮ್ಮ ತಾಯಿ ಎಲ್ಲಿ? ಇಲ್ಲದಿದ್ದರೆ ನನಗೆ ಹೇಳು, ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ಆ ಮುದುಕಿಯರಿಗೆ ಗೊತ್ತಿರಲಿಲ್ಲ. ಈಗ ಅವರ ಪ್ರತಿದಿನವೂ ಅವರನ್ನು ಗದರಿಸುತ್ತಿದ್ದರು ಮತ್ತು ಅವರಿಬ್ಬರಿಗೂ ಆರಾಮವಾಗಿ ಊಟ ಸಿಗದ ಕಾರಣ ಕ್ರಮೇಣ ಅವರನ್ನು ಹೊಡೆಯುತ್ತಿದ್ದರು. ಮರ್ಯಾದೆ ಇರಲಿಲ್ಲ. ಅವನ ಸ್ವಂತ ಮಕ್ಕಳು ಅವನನ್ನು ದ್ವೇಷಿಸಲು ಪ್ರಾರಂಭಿಸಿದರು. ಎಲ್ಲರೂ ಅವನನ್ನು ದ್ವೇಷದಿಂದ ನೋಡಲಾರಂಭಿಸಿದರು, ಏಕೆಂದರೆ ತನ್ನ ಹಿರಿಯರನ್ನು ಅಗೌರವಿಸುವವನು ಅವನನ್ನು ಅವಮಾನಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಅವನು ಸಮಾಜದಿಂದ ಅವಮಾನಿತನಾಗುತ್ತಾನೆ. ಅವನ ಮಕ್ಕಳು ಅವನನ್ನು ಗೌರವಿಸುವುದಿಲ್ಲ. ಇಲ್ಲಿ ಇಬ್ಬರು ಗಂಡು ಮಕ್ಕಳಿಗೆ ತಮ್ಮ ತಾಯಿ ಒಂದು ರಾಜ್ಯದ ರಾಜಮಾತೆ ಎಂದು ತಿಳಿದುಬರುತ್ತಾರೆ. ಆಗ ಇಬ್ಬರು ಮಕ್ಕಳು ತುಂಬಾ ಸಂತೋಷಪಡುತ್ತಾರೆ ಮತ್ತು ತಮ್ಮ ತಾಯಿ ತುಂಬಾ ದೊಡ್ಡವರು ಎಂದು ಭಾವಿಸುತ್ತಾರೆ. ಅವಳು ದಯಾಳು ಸ್ವಭಾವದವಳಾಗಿದ್ದಳು ಮತ್ತು ಈ ರೀತಿಯಾಗಿ ಶಿವನು ಅವಳಿಗೆ ಅಂತಹ ಉನ್ನತ ಸ್ಥಾನವನ್ನು ನೀಡಿದ್ದಾನೆ ಮತ್ತು ಅದರ ನಂತರ ಅವರು ರಾಜಮನೆತನಕ್ಕೆ ಹೋಗುತ್ತಾರೆ. ರಾಜನ ಸಹಾಯದಿಂದ ಅವನು ತನ್ನ ವಯಸ್ಸಾದ ತಾಯಿ ರಾಜಮಾತೆಯನ್ನು ಭೇಟಿಯಾಗಿ ಅವಳಿಗೆ ಹೇಳಿದನು, ಓ ತಾಯಿ, ಈಗ ನೀನು ಮನೆಗೆ ಹೋಗು, ನಾವು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ. ಆಗ ಮುದುಕ ತಾಯಿ ಹೇಳುತ್ತಾಳೆ, ನನ್ನ ಮಗ, ನಾನು ಇಲ್ಲಿ ವಾಸಿಸಲು ಸಂತೋಷವಾಗಿದ್ದೇನೆ. ನೀನಿಲ್ಲದೆ ಹೋಗು, ನನ್ನ ಆಶೀರ್ವಾದ ನಿನ್ನ ಜೊತೆಗಿದೆ. ಈ ರೀತಿ ತಮ್ಮ ತಾಯಿಯ ಆಶೀರ್ವಾದ ಪಡೆದು ಸಹೋದರರಿಬ್ಬರೂ ಮನೆಗೆ ಮರಳುತ್ತಾರೆ. ಮಗ ಮತ್ತು ಮೊಮ್ಮಗ ಅವರ ಜೀವನದಲ್ಲಿ ಸಂತೋಷವಾಗಿರಲಿಲ್ಲ, ಆದರೆ ಅವರ ಕರ್ಮಗಳ ಫಲವನ್ನು ಶಿವನು ಅವರಿಗೆ ನೀಡುತ್ತಿದ್ದನು ಎಂದು ಶಿವನು ಈ ಕಥೆಯನ್ನು ಕೊನೆಗೊಳಿಸುತ್ತಾನೆ. ಸ್ನೇಹಿತರೆ, ನಿಮ್ಮ ತಂದೆ ತಾಯಿಗಳು ಹಿರಿಯರೊಂದಿಗೆ ಎಂದಿಗೂ ತಪ್ಪಾಗಿ ವರ್ತಿಸಬೇಡಿ. ಅವರ ತಂದೆ ತಾಯಿಗೆ ಸೇವೆ ಮಾಡದವರನ್ನು ದೇವರು ಖಂಡಿತವಾಗಿ ಶಿಕ್ಷಿಸುತ್ತಾನೆ. ನೀವು ಇಂದಿನ ವಿಡಿಯೋವನ್ನು ಇಷ್ಟಪಟ್ಟರೆ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡಿಕೊಳ್ಳಿ. ನಿಮ್ಮ ಬಗ್ಗೆ